ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರನ್ನ ಸೋಲಿಸೋದಕ್ಕೆ ಬಿಜೆಪಿ ನಾಯಕರೇ ಸ್ಕೆಚ್ ಹಾಕಿದ್ದಾರೆ ಅನ್ನೋ ರೇವಣ್ಣ ಅವರ ಹೇಳಿಕೆಗೆ ಈಶ್ವರಪ್ಪನವರು ಕಿಡಿಕಾರಿದ್ದಾರೆ. ನಾನು ಕಟ್ಟ ಬಿಜೆಪಿ ಕಾರ್ಯಕರ್ತ, ಪಕ್ಷ ನನ್ನ ತಾಯಿ ಇದ್ದಂತೆ, ಒಬ್ಬ ವ್ಯಕ್ತಿಗಾಗಿ ನಾನು ಕೆಲಸ ಮಾಡ್ತಾ ಇಲ್ಲ. ರೇವಣ್ಣಗೆ ತಾಯಿ ಮಹತ್ವ ಗೊತ್ತಿಲ್ಲ, ಪಕ್ಷದ ಅಭ್ಯರ್ಥಿ ಸೋಲಿಸಿದ್ರೆ ತಾಯಿಗೆ ದ್ರೋಹ ಬಗದಂತೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇದೇ ವೇಳೆ ಡಿಕೆಶಿ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ರೇವಣ್ಣ ರಾಘವೇಂದ್ರ ಎಂಪಿ ಚುನಾವಣೆಯಲ್ಲಿ ಈಶ್ವರಪ್ಪ ಸೋಲಿಸ್ತಾರೆ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ನಾನು, ನಮ್ಮ ಪಕ್ಷವನ್ನ ತಾಯಿ ಅಂತ ತೀರ್ಮಾನ ಮಾಡಿರೋಂಥ ಕಾರ್ಯಕರ್ತ ನಾನು. ರಾಘಣ್ಣನ ಗೆಲ್ಸೋದು, ಮೋದಿನ ಗೆಲ್ಸೋದು ಉದ್ದೇಶ, ವ್ಯಕ್ತಿ ಗೆಲ್ಸೋ ಉದ್ದೇಶ ಅಲ್ಲ ನಂದು. ಈ ದೇಶದ ಸುಭದ್ರತೆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಬೇಕು ಅಂತ ಯೋಚನೆ ಮಾಡಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ರಾಘಣ್ಣನ ಎಂಪಿ ಮಾಡ್ತೇವೆ. ರೇವಣ್ಣನಿಗೆ ತಾಯಿ ಮಹತ್ವ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ನಾನು, ತಾಯಿ ಅಂತ ಪಾರ್ಟಿಯನ್ನು ಭಾವಿಸಿ ಭಾರತಾಂಬೆಯನ್ನ ಪ್ರಪಂಚದಲ್ಲಿ ಮೇಲೆತ್ತಬೇಕು ಅನ್ನೋ ಉದ್ದೇಶದಿಂದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಕ್ಕೆ ಹೊರಟಿದ್ದೇವೆ. ಅವರಿಗೆ ರೇವಣ್ಣ ಕುಮಾರಸ್ವಾಮಿ ಅವರು ಶಿವಕುಮಾರ್ ಸೋಲಿಸೋದು, ಶಿವಕುಮಾರ್ ಅವರು ರೇವಣ್ಣ ಕುಮಾರಸ್ವಾಮಿ ಸೋಲಿಸೋದು, ಒಂದೇ ಪಾರ್ಟಿಗಿದ್ದು ಮೈತ್ರಿ ಸರ್ಕಾರದಲ್ಲಿದ್ದು ಒಬ್ರಿಗೊಬ್ರು ಸೋಲ್ಸ ಅಭ್ಯಾಸ ಇರೋದ್ರಿಂದ ಬಿಜೆಪಿ ಕಾರ್ಯಕರ್ತರ ಬಗ್ಗೆ ಅದೇ ರೀತಿ ಯೋಚನೆ ಮಾಡ್ತಾರೆ. ತುಂಬ ಸ್ಪಷ್ಟ ಹೇಳ್ತೇನೆ, ನಮ್ಮ ಪಕ್ಷದ ಕಾರ್ಯಕರ್ತರು ಪಕ್ಷವನ್ನು ತಾಯಿ ಅಂತ ಯೋಚನೆ ಮಾಡ್ತಾರಂಥ ಸಂದರ್ಭದಲ್ಲಿ ಪಕ್ಷದ ಅಭ್ಯರ್ಥಿಗೆ ಸೋಲಿಸಿದ್ರೆ ತಾಯಿಗೆ ದ್ರೋಹ ಮಾಡ್ದಂಗೆ ನಾವು. ಇದು ರೇವಣ್ಣಂಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಕೆಲವು ಏನು ಬ್ಯಾಕ್ವರ್ಡ್ ಸ್ಟೇಟ್ ಇದ್ದಾರೆ ಅವರು ಈ ಸಾರಿ ರಾಘವೇಂದ್ರವರ ಬಿಜೆಪಿಯ ಬ್ಯಾಕ್ವರ್ಡ್ ಲೀಡರ್ಸ್ಗಳೇ ಇವತ್ತು ನಮ್ಮ ರಾಘವೇಂದ್ರವ್ರನ್ನ ಮನೆ ಕಳಿಸ್ಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಈಶ್ವರಪ್ಪನವ್ರದ್ದು ಇನ್ನೊಂದು ಗುರಿ ಇದೆ. 2013 ಅವ್ರು ಸೋಲಿಸಿದ್ದು ಯಾರು ಅನ್ನೋದು ಅವ್ರಿಗೆ ಗೊತ್ತಿದೆ. ಅದು ಒಂದು ಒಳಗಡೆ ಇಟ್ಕೊಂಡವ್ರೆ ಅಂತ ಕಾಣುತ್ತೀವಿ. ಎಲ್ಲ ಹೇಳ್ಬೇಕಾರೆ ಈಶ್ವರಪ್ಪನವ್ರು, ಯಾಕೆಂದ್ರೆ ಮುಸಲ್ಮಾನರು ಕಸ ಗುಡಿಸೋಕೆ 10 ವರ್ಷ ನಮ್ಮಲ್ಲಿ ಇಟ್ಟಿಗೆ ನಮ್ಮ ಆಫೀಸಲ್ಲಿ ಕಸ ಗುಡಿಸ್ಲಿ ಅಂತ ಹೇಳೋರಲ್ಲ, ಆಮೇಲೆ ಸೀಟ್ ಕೊಡಿಸ್ತೀವಿ ಅಂತೇಳಿ ಈಗ ಅವ್ರಿಗೆ ಕಾಯ್ತಾ ಕೂತವ್ರು ಈಶ್ವರಪ್ಪನವರು. ರಾಘವೇಂದ್ರ ತೆಗಿಬೇಕು ಅಂತ